ಬಳ್ಳಾರಿಯಲ್ಲಿ ಇನ್ನೂ ನಿಲ್ತಾ ಇಲ್ಲ ಬ್ಯಾನರ್ ಗಲಾಟೆಯ ಕಿಚ್ಚು ಇನ್ನೂ ಮುಂದುವರಿತಾ ಇದೆ. ಇದೀಗ ಜನಾರ್ದನ್ ರೆಡ್ಡಿ ಆಪ್ತ ಅಲಿಖಾನ್ ವಿರುದ್ಧ ಬೆದರಿಕೆ ಆರೋಪ ಕೇಳಿ ಬರ್ತಾ ಇದೆ. ಅಲಿಖಾನ್ ವಿರುದ್ಧ ಕಾಂಗ್ರೆಸ್ ಕಾರ್ಪೊರೇಟರ್ ಆಸೀಫ್ ದೂರನ್ನ ಕೊಟ್ಟಿದ್ದಾರೆ. ಬಳ್ಳಾರಿಯ ಕೌಲಾ ಬಜಾರ್ನ 30ನೇ ವಾರ್ಡ್ ಸದಸ್ಯ ಆಸೀಫ್ ಕೌಲಾ ಬಜಾರ್ ಠಾಣೆಯಲ್ಲಿ ಅಲಿಖಾನ್ ಸೇರಿ 11 ಜನರ ವಿರುದ್ಧ ಎಫ್ಐಆರ್ ಆಗಿದೆ. ಈಗ ಆಸೀಫ್ ಕಚೇರಿಗೆ ಗುಂಪು ಕಟ್ಟಿಕೊಂಡು ಹೋಗಿ ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪ. ಬ್ಯಾನರ್ ಗಲಭೆ ಕೇಸ್ ಆರೋಪಿ ಲಕ್ಷ್ಮಣ್ನಿಂದ ಬೆದರಿಕೆ ಆರೋಪ ಇದು. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಯಾವ ಮಟ್ಟಕ್ಕೆ ನಡೆದಿತ್ತು, ಏನೆಲ್ಲ ಆಯಿತು ಅಂತ ಹೇಳಿ ಗೊತ್ತಿರುವಂತಹ ವಿಚಾರ. ಜನಾರ್ದನ್ ರೆಡ್ಡಿ ಅವರ ಆಪ್ತ ಆಗಿರುವಂತಹ ಅಲಿಖಾನ್ ವಿರುದ್ಧ ಇದೀಗ ಅಲಿಖಾನ್ ಕೂಡ ಬೆದರಿಕೆ ಹಾಕ್ತಿದ್ದಾರೆ ಕಾಂಗ್ರೆಸ್ ಅವರಿಗೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಈ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿದೆ. ಜನಾರ್ದನ್ ರೆಡ್ಡಿ ಅವರ ಆಪ್ತ ಅಲಿಖಾನ್ ಇವರ ವಿರುದ್ಧ ಇದೀಗ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಅದರಲ್ಲೂ ಕೂಡ ಗುಂಪು ಗುಂಪು ಕಟ್ಕೊಂಡು ಕಚೇರಿಗೆ ಬರ್ತಾರೆ, ಕಚೇರಿಗೆ ಬಂದು ಆವಾಜ್ ಹಾಕಿದ್ದಾರೆ, ಬೆದರಿಕೆ ಹಾಕಿದ್ದಾರೆ ಅನ್ನುವಂಥದ್ದು ದೂರಲ್ಲಿ ಉಲ್ಲೇಖ ಆಗಿದೆಯಂತೆ. ಅಲಿಖಾನ್ ವಿರುದ್ಧ ಕಾಂಗ್ರೆಸ್ ಕಾರ್ಪೊರೇಟರ್ ಆಗಿರುವಂತಹ ಆಸೀಫ್ ಅವರು ಕೊಟ್ಟಿರುವಂತಹ ದೂರು. ಕಾಂಗ್ರೆಸ್ ಕಾರ್ಪೊರೇಟರ್ಗೆ ಜನಾರ್ದನ್ ರೆಡ್ಡಿ ಅವರ ಆಪ್ತರು ಬಂದು ಕಚೇರಿಗೆ ಗುಂಪು ಗುಂಪು ಕಟ್ಕೊಂಡು ಬಂದು ಅವರಿಗೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂತ ಆರೋಪ. ಈ ಆರೋಪದ ಅಡಿ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ. ಬಳ್ಳಾರಿಯ ಕೌಲಾ ಬಜಾರ್ನ 30ನೇ ವಾರ್ಡ್ ಸದಸ್ಯ ಆಸೀಫ್ ಕೌಲಾ ಬಜಾರ್ ಠಾಣೆಯಲ್ಲಿ ಅಲಿಖಾನ್ ಸೇರಿ 11 ಜನರ ವಿರುದ್ಧ ಎಫ್ಐಆರ್ ಆಗಿದೆ. ಈಗ ಆಸೀಫ್ ಕಚೇರಿಗೆ ಗುಂಪು ಕಟ್ಕೊಂಡು ಹೋಗಿ ಬೆದರಿಕೆ ಹಾಕಿದ್ದಾರೆ ಅಂಥೇಳಿ ಬ್ಯಾನರ್ ಗಲಾಟೆ ಕೇಸ್ ಸಂಬಂಧಪಟ್ಟಂತೆ ಇದೇ ವಿಚಾರ